ನಾನು ರೆವಿನ್ಯೂ ಲೇಔಟಲ್ಲಿ ಸೈಟ್ ತಗೊಂಡು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೀನಿ. ಆದರೆ ನನಗಿನ್ನೂ ಖಾತೆ ಸಿಕ್ಕಿಲ್ಲ. ಹಾಗಿದ್ರೆ ನನಗೆ ಖಾತೆ ಸಿಗುತ್ತಾ ಅಂತ ಕೇಳ್ತೀರಾ? ಖಂಡಿತ ಸಿಗುತ್ತೆ. ರೆವಿನ್ಯೂ ಲೇಔಟಲ್ಲಿ ಸೈಟ್ ತಗೊಂಡು ಆಲ್ರೆಡಿ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾಗಿದ್ದರೆ ಖಂಡಿತ BBMP ಅವರು ರೆವಿನ್ಯೂ ಲೇಔಟ್ ಅವ್ರಿಗೆ ಖಾತಾನ ಕೊಡಲಿಕ್ಕೆ ಒಪ್ಕೊಂಡಿದ್ದಾರೆ. ಖಾತಾ ಸಿಕ್ಕ ನಂತರ ನೀವು ಕೂಡ ಮನೆ ಕಟ್ಬೋದು, ಕರೆಂಟ್ ಕನೆಕ್ಷನ್ ತಗೊಳ್ಬೋದು, ವಾಟರ್ ಕನೆಕ್ಷನ್ ತಗೊಳ್ಬೋದು, ಎಲ್ಲವೂ ಸಾಧ್ಯ. ನಮಸ್ತೆ ಸ್ನೇಹಿತರೆ, ಅನಿತಾಸ್ ಬಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿನ್ನೆಯ ವಿಡಿಯೋದಲ್ಲಿ ಈ ಖಾತಾ ಅಂದ್ರೇನು, ಈ ಖಾತಾನ ಹೇಗೆಲ್ಲ ಮಾಡ್ತಾರೆ, ಯಾವ ಉದ್ದೇಶಕ್ಕಾಗಿ ಮಾಡ್ತಾರೆ, ಹಾಗೆಯೇ ಏನೆಲ್ಲ ದಾಖಲೆಗಳನ್ನ ಕೊಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ಹೇಳಿದೆ. ಹಾಗೆ ನಾಳಿನ ವಿಡಿಯೋದಲ್ಲಿ ನಾನು ರೆವಿನ್ಯೂ ಸೈಟ್ಸ್ ಅಂದರೆ ಏನು ಅದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ನಾನಿವತ್ತು ರೆವಿನ್ಯೂ ಸೈಟ್ಸ್ ಹಾಗೆ ರೆವಿನ್ಯೂ ಲೇಔಟ್ಗಳು ಹೇಗಿರುತ್ತೆ ಅದ್ರ ಬಗ್ಗೆ ಹೇಳಿ ಅದರ ಚಿತ್ರಣ ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಯಾಕಂದರೆ ತುಂಬ ಜನಕ್ಕೆ BDA ಸೈಟ್ ಅಂದರೆ ಯಾವುದು, ರೆವಿನ್ಯೂ ಸೈಟ್ ಅಂದರೆ ಯಾವುದು, ಅಥವಾ ಕನ್ವರ್ಷನ್ ಅಂದರೆ ಯಾವುದು, ಅಥವಾ BBMP ವ್ಯಾಪ್ತಿಗೆ ಯಾವುದು ಬರುತ್ತೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಜೊತೆಗೆ ಫುಲ್ ಸೈಟ್ ಅಂದರೆ ಎಷ್ಟು ಇಡ್ತಿರುತ್ತೆ ಅಥವಾ ಆಫ್ ಸೈಟ್ ಅಂದರೆ ಎಷ್ಟು ಇಡ್ತಿರುತ್ತೆ ಅನ್ನೋ ಅಂದಾಜು ಕೂಡ ತುಂಬ ಜನಕ್ಕೆ ಇರಲ್ಲ. ಹಾಗಾಗಿ ನಾನು ರೆವಿನ್ಯೂ ಸೈಟ್ಸ್ ಅಂದರೆ ಏನು, ಆ ಲೇಔಟು ಯಾವ ಮಾದರಿಯಲ್ಲಿರುತ್ತೆ, ಏನೆಲ್ಲ ಫೆಸಿಲಿಟಿಗಳಿರುತ್ತೆ ಅಂತ ಒನ್ ಬೈ ಒನ್ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನಿವತ್ತು ಮೊದಲಿಗೆ ರೆವಿನ್ಯೂ ಸೈಟ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ರೆವಿನ್ಯೂ ಸೈಟ್ಸ್ ಅಂದರೆ ಕೃಷಿ ಭೂಮಿಯನ್ನು, ಅಂದರೆ ಉಳುಮೆ ಮಾಡ್ತಿದ್ದಂಥ ಭೂಮಿಯನ್ನು ಪರಿವರ್ತನೆ ಮಾಡೋದು. ಅಂದರೆ ಕೃಷಿ ಭೂಮಿಯನ್ನು ಕೃಷಿಯೇತರ ಉದ್ದೇಶಕ್ಕಾಗಿ, ಅಂದರೆ ಎಕ್ಸಾಂಪಲ್ ಮನೆ ಕಟ್ಕೊಳ್ಳಿಕ್ಕೆ ಅಥವಾ ಫ್ಯಾಕ್ಟ್ರಿ ಶೆಡ್ಗಳನ್ನ ಕಟ್ಕೊಳ್ಳಿಕ್ಕೆ ಕೃಷಿಯೇತರ ಉದ್ದೇಶಕ್ಕಾಗಿ ಪರಿವರ್ತನೆ ಮಾಡೋವಂಥದ್ದು. ಈ ಥರ ರೆವಿನ್ಯೂ ಲೇಔಟ್ಸ್ ಅಥವಾ ರೆವಿನ್ಯೂ ಸೈಟ್ಸು ಹೆಚ್ಚಾಗಿ ಕಂಡುಬರೋದು ಬೆಂಗಳೂರಲ್ಲಿ. ವಿಲೇಜ್ ಸೈಡಲ್ಲೂ ಕೂಡ ಲೇಔಟ್ಗಳನ್ನ ಮಾಡ್ತಾರೆ. ಆದರೆ ಇಲ್ಲಿ ತುಂಬ ದುಡ್ಡಿರೋ ಧನಿಕರು ಏನು ಮಾಡ್ತಾರೆ, ಜಮೀನನ್ನು ತಗೊಂಡು ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಪಾಣಿ ಎಲ್ಲ ಅವ್ರ ಹೆಸರಿಗೆ ಬಂದ ನಂತರ ಲೇಔಟನ್ನು ಹೊಡೆದು ಸೈಟ್ಗಳನ್ನ ವಿತರಣೆ ಮಾಡ್ತಾರೆ. ಕೆಲವರಂತೂ ಓನರ್ ಹೆಸರಲ್ಲೇ ಬಿಟ್ಬಿಟ್ಟು ಲೇಔಟನ್ನು ಹೊಡೆದು ಆಮೇಲೆ ಸೈಟ್ಗಳನ್ನ ಓನರ್ ಕಡೆಯಿಂದಾನೇ ಸೈನ್ ಮಾಡಿಸಿ ರಿಜಿಸ್ಟರ್ ಮಾಡಿಸಿ ಕೊಡ್ತಾಯಿದ್ರು. ಯಾಕಂದರೆ ಖಾತೆ ಎಲ್ಲ ಅವಶ್ಯಕತೆ ಇಲ್ಲ. ರೆವಿನ್ಯೂ ಸೈಟಲ್ಲಿ ಏನೇನು ಫೆಸಿಲಿಟಿಗಳಿರಲ್ಲ. ಸುಮಾರಿಗೆ ಅಂದರೆ ಹೈಯೆಸ್ಟ್ ಅಂದರೆ ಒಂದು 20 ಅಡಿ ರೋಡನ್ನು ಬಿಟ್ಬಿಟ್ಟು ಸೈಟ್ಗಳನ್ನ ವಿಂಗಡಣೆ ಮಾಡಿ ಸೈಟ್ಗಳಾಗಿ ಮಾಡಿ ಮಾರಾಟ ಮಾಡ್ತಾಯಿದ್ರು. ಖಾತೆ ಮಾಡಿಸ್ಕೊಡ್ತಾ ಇರಲಿಲ್ಲ. ಸ್ಯಾನಿಟರಿ ಇಲ್ಲ, ಕರೆಂಟ್ ಇಲ್ಲ, ಚರಂಡಿ ಇಲ್ಲ, ಏನೇನು ಫೆಸಿಲಿಟಿ ಇಲ್ಲದೆ ಇರೋ ಅಂಥ ಒಂದು ಸೈಟ್ಗಳಿಗೆ ಹೇಳೋದೇ ರೆವಿನ್ಯೂ ಸೈಟ್ಸ್ ಅಂತ. ಬೆಂಗಳೂರಲ್ಲಿ ಹೊಟ್ಟೆಪಾಡಿಗೆ ಅಂತ ಜೀವನ ಕಟ್ಕೊಳ್ಳಿಕ್ಕೆ ತುಂಬ ಜನ ಬಂದಿರ್ತಾರೆ. ಅದರಲ್ಲಿ ಸ್ವಲ್ಪ ಸೇವಿಂಗ್ಸ್ ಇರುತ್ತೆ. ಹಾಗಾಗಿ BDA BBMP ಲೆವೆಲ್ಗೆ ಸೈಟ್ನ ತಗೊಳ್ಳಿಕ್ಕೆ ಕೆಪಾಸಿಟಿ ಇರಲ್ಲ. ಹಾಗಾಗಿ ಮಿಡ್ಲ್ ಕ್ಲಾಸ್ ಪೀಪಲ್ಸು ಬೇಗ ಅಟ್ರಾಕ್ಟ್ ಆಗೋದೇ ರೆವಿನ್ಯೂ ಸೈಟ್ಸಿಗೆ. ಯಾಕಂದರೆ ಅಲ್ಲಿ ಕಡಿಮೆ ರೇಟಿಗೆ, ಅಂದರೆ 8-10 ಲಕ್ಷದಿಂದ ಹಿಡಿದು 25 ಲಕ್ಷ 30 ಲಕ್ಷವರೆಗೂ ಸೈಟು ಕಡಿಮೆ ಲೆವೆಲಲ್ಲಿ ಸಿಗುತ್ತೆ. BDA BBMP ಸೈಟ್ಸ್ 20-30 ಲಕ್ಷಕ್ಕೆ ಕನಸಲ್ಲೂ ಕಾಣೋ ಹಾಗಿರಲ್ಲ. ಹಾಗಾಗಿ ರೆವಿನ್ಯೂ ಸೈಟ್ಸನ್ನು ಬೈ ಮಾಡ್ತಾರೆ. ಅದರಲ್ಲಿ ನಾವು ಮನೆ ಕಟ್ಕೊಳ್ಳಿಕ್ಕೆ ಬಯಸ್ತೀವಿ. ಹಾಗಾಗಿ ನಾವೇ ಚರಂಡಿ ಮಾಡ್ಕೊಳ್ಬೇಕು. ಹಾಗೆ ನಮ್ಮ ವ್ಯಾಪ್ತಿಗೆ ಬರೋ ಅಂಥ ಗ್ರಾಮ ಪಂಚಾಯಿತಿಗೆ ನಾವು ಅರ್ಜಿನ ಹಾಕಿಬಿಟ್ಟು ಕರೆಂಟು ನೀರನ್ನೆಲ್ಲ ಅವರಿಂದ ನಾವು ಪರ್ಮಿಷನ್ ತಗೊಂಡು ಪಡ್ಕೊಳ್ಬೇಕಾಗುತ್ತೆ. ಆನಂತರ ಸ್ಯಾನಿಟರಿ ಗುಂಡಿಗಳನ್ನು ಕೂಡ ನಾವೇ ಹೊಡೆದು, ಇದೆಲ್ಲ ರಿಂಗ್ ಹಾಕುವಂಥ ಗುಂಡಿಗಳಿರುತ್ತಲ್ಲ, ಈ ಥರ ಫಿಟ್ ಗುಂಡಿಗಳೆಲ್ಲ ನಾವೇ ಮಾಡ್ಕೊಳ್ಬೇಕು. ರೆವಿನ್ಯೂ ಸೈಟ್ಗಳು ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಿರೋದ್ರಿಂದ ನಮಗೆ ಏನೇ ಸಮಸ್ಯೆ ಆದ್ರೂ ನಮ್ಮ ಅಳಲನ್ನು ಗ್ರಾಮ ಪಂಚಾಯಿತಿಗೇ ತಲುಪಿಸ್ಬೇಕಾಗುತ್ತೆ. ನೀರಿನ ಸಮಸ್ಯೆ ಆದರೂ ಕೂಡ ನಾವು ಅಲ್ಲೇ ಹೋಗಿ ವಿಚಾರಿಸ್ಬೇಕು. ಮತ್ತು ಕರೆಂಟಿನ ಸಮಸ್ಯೆ ಆದರೂ ಕೂಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾವು ನಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಯಾವುದಿದೆ, ಯಾವ ಗ್ರಾಮ ಪಂಚಾಯಿತಿಗೆ ಈ ರೆವಿನ್ಯೂ ಲೇಔಟ್ ಸೇರುತ್ತೆ, ಆ ಪಂಚಾಯಿತಿಗೆ ಹೋಗಿ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ. ನಾವು ಕಂದಾಯನೂ ಕೂಡ ಗ್ರಾಮ ಪಂಚಾಯಿತಿಗೇ ಕಟ್ಟಲಿಕ್ಕೆ ಬೇಕು. ಲೇಔಟ್ ಮಾಡಿ ಮಾರಿದ ನಂತರ ಓನರ್ಗೂ ನಮಗೂ ಯಾವುದೇ ರೀತಿ ಸಂಬಂಧ ಇರಲ್ಲ. ಹಾಗೆ ಸರ್ಕಾರದಿಂದ ಯಾವುದೇ ಫೆಸಿಲಿಟಿಗಳು ಸಿಗದೇ ಇರೋ ಅಂಥ ಒಂದು ಪ್ರಾಪರ್ಟಿನೇ ಈ ರೆವಿನ್ಯೂ ಪ್ರಾಪರ್ಟಿ. ಹಾಗಾಗಿ ಇನ್ನು ಮುಂದೆ ರೆವಿನ್ಯೂ ಸೈಟ್ಸಿಂದ ಸಾಮಾನ್ಯ ಜನತೆಗೆ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ರೆವಿನ್ಯೂ ಸೈಟ್ಸ್ ರಿಜಿಸ್ಟ್ರೇಷನ್ನ ಕಂಪ್ಲೀಟಾಗಿ ಬ್ಯಾನ್ ಮಾಡಿದ್ದಾರೆ. ಯಾಕಂದರೆ ನಾನು ನಿನ್ನೆ ವಿಡಿಯೋಲ್ಲಿ ಕೂಡ ಸ್ವಲ್ಪ ಹೇಳಿದ್ದೆ, ಲ್ಯಾಂಡ್ ಡೆವಲಪರ್ಗಳು ತುಂಬ ಬುದ್ಧಿವಂತಿಕೆಯಿಂದ ಗೋಮಾಳನ ಎಲ್ಲ ಹೊಡೆಯೋದು, ಜೊತೆಗೆ ಸರ್ಕಾರಿ ಭೂಮಿಗಳನ್ನ ಒತ್ತುವರಿ ಮಾಡೋದು, ಜೊತೆಗೆ ಕೆರೆಯ ಹಿಂಭಾಗ ಹಿನ್ನೀರಿನ ಜಾಗ ಏನಿರುತ್ತೆ ಅಂಥ ಜಾಗನ ಕೂಡ ಒಡೆದು ಭರ್ತಿ ತುಂಬಿಸಿ ಲೇಔಟ್ಗಳನ್ನ ಮಾಡಿ ಜನಗಳಿಗೆ ಮಾರಿ ಮೋಸ ಮಾಡ್ತಾಯಿದ್ರು. ಯಾಕಂದರೆ ಖಾತೆ ಬೇಕಾಗಿರಲಿಲ್ಲ ರಿಜಿಸ್ಟ್ರೇಷನ್ ವ್ಯವಸ್ಥೆಗೆ. ಹಾಗಾಗಿ ಈಗ ಖಾತೆ ಇಲ್ಲದೆ ಯಾವುದೇ ಪ್ರಾಪರ್ಟಿ ರಿಜಿಸ್ಟರ್ ಆಗಲ್ಲ. ಮತ್ತು ಖಾತೆ ಈ ಖಾತೆ ಆಗಿರೋದ್ರಿಂದ ಪ್ರತಿಯೊಂದೂ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಈ ಹಿಂದೆ ಹಾಗಿರಲಿಲ್ಲ, ಖಾತೆ ಇಲ್ಲದೇ ರಿಜಿಸ್ಟರ್ ಮಾಡ್ಕೊಳ್ಬೋದಾಗಿತ್ತು. ಹಾಗಾಗಿ ಸಾಮಾನ್ಯ ಜನರು ತುಂಬಾ ಮೋಸ ಹೋಗುವಂಥ ಅವಕಾಶಗಳು ಜಾಸ್ತಿ ಇತ್ತು. ರೆವಿನ್ಯೂ ಸೈಟ್ ಮಾರಾಟ ವ್ಯವಸ್ಥೆಯಲ್ಲಿ ಬ್ರೋಕರ್ಗಳದೇ ಅಬ್ಬರ ಆಗಿತ್ತು. ಯಾಕಂದರೆ ಅವ್ರಿಗೆ ಕಮಿಷನ್ ಚೆನ್ನಾಗಿ ಸಿಗ್ತಾಯಿತ್ತು. ಹಾಗಾಗಿ ಪ್ರಾಪರ್ಟಿ ಹೇಗೆ ಇದ್ರೂ
ಪ್ರಾಪರ್ಟಿ ಚೆನ್ನಾಗಿದೆ ಅಂತ ಸುಳ್ಳು ಹೇಳಿ ಜನಗಳಿಗೆ ಮಾರಾಟ ಮಾಡಿಸ್ತಾ ಇದ್ರು. ಅದ್ರ ಜೊತೆಗೆ ರಿಜಿಸ್ಟ್ರೇಷನ್ಗೆ ಒರಿಜಿನಲ್ ಖಾತೆ ಇರಲೇಬೇಕು ಅಂತ ಏನೂ ಇಲ್ಲ, ಖಾತೆ ಇಲ್ದಿದ್ರೂ ರಿಜಿಸ್ಟರ್ ಮಾಡ್ತಾಯಿದ್ರು. ಯಾಕೆಂದರೆ ಡಮ್ಮಿ ಖಾತೆಗಳನ್ನ ರೆಡಿ ಮಾಡ್ತಾಯಿದ್ರು. ಹಂಗಾಗಿ ತುಂಬಾ ಡಮ್ಮಿ ಖಾತೆಗಳು ಹಾಕಿ ರಿಜಿಸ್ಟ್ರೇಷನ್ ಮೂವ್ ಆಗ್ತಾಯಿತ್ತು. ಹೇಗಿದ್ರೂ ಲೆಡ್ಜರಲ್ಲಿ ಫೀಡ್ ಆಗ್ತಿತ್ತು, ಏಕೆಂದರೆ ಟ್ರಾನ್ಸ್ಪರೆನ್ಸಿ ಇರಲಿಲ್ಲ ಅಲ್ವಾ. ಹಾಗಾಗಿ ರೆವಿನ್ಯೂ ಸೈಟ್ ರಿಜಿಸ್ಟ್ರೇಷನಲ್ಲಿ ತುಂಬಾ ಅವ್ಯವಸ್ಥೆ ಇದೆ. ಹಾಗಾದರೆ ನಾವು ರೆವಿನ್ಯೂ ಸೈಟನ್ನ ತೊಗೊಂಡಿದ್ದೀವಿ, ನಮ್ಮದು ಸೈಟು ರಿಜಿಸ್ಟರ್ ಆಗಿದೆ, ಆದರೆ ಇನ್ನು ಮುಂದೆ ನಮಗೆ ಖಾತೆ ಕೊಡಲ್ವಾ ಅಂತ ಕೇಳಿದ್ರೆ ಆ ಪ್ರಶ್ನೆಗೆ ನನ್ನ ಕಡೆ ಉತ್ತರ ಖಂಡಿತ ಕೊಡ್ತಾರೆ. ಇನ್ನು ಮುಂದೆ ರೆವಿನ್ಯೂ ಸೈಟ್ ಯಾವುದೆಲ್ಲ ಸೈಟು ಸೇಲ್ ಆಗಿದೆ, ಯಾರು ಪರ್ಚೇಸ್ ಮಾಡಿದ್ದಾರೆ ಅವ್ರಿಗೆ ಮಾತ್ರ BBMP ಕಡೆಯಿಂದ ಖಾತೆ ಕೊಡಲಿಕ್ಕೆ ಒಪ್ಕೊಂಡಿದ್ದಾರೆ. ನಿಮಗೆಲ್ಲ BBMP ಖಾತೆ ಸಿಗುತ್ತೆ. ಯಾವ ಲೇಔಟಲ್ಲಿ ಸೈಟ್ಗಳು ಸೇಲ್ ಆಗದೆ ಉಳ್ಕೊಂಡಿವೆ ಆ ಸೈಟ್ಗಳಿಗೆ ಇನ್ನು ಯಾವುದೇ ಕಾರಣಕ್ಕೂ ಖಾತೆನ ಕೊಡಲ್ಲ. ಇಷ್ಟು ದಿನ ಈಸಿಯಾಗಿ ಲೇಔಟ್ನ ಮಾಡಿ ಸೈಟ್ಗಳನ್ನ ಸೇಲ್ ಮಾಡ್ತಿದ್ರಲ್ಲ, ಆ ಓನರ್ಗಳಿಗೆಲ್ಲ ಈ ಉಳ್ಕೊಂಡಿರೋಂಥ ಸೈಟ್ಗಳಿಗೆ ಒಂಥರ ಬಂಪರ್ ಆಫರ್ ಅಷ್ಟೇ. ಯಾಕಂದರೆ ಅದಕ್ಕೆಲ್ಲ ಖಾತೆನ ಕೊಡಲ್ಲ. ಹಾಗಾಗಿ ಆ ಪ್ರಾಪರ್ಟಿನ ಅವರು ಏನು ಮಾಡ್ಕೊಳ್ಬೇಕು ಅಂತ ಅವರೇ ಯೋಚನೆ ಮಾಡಬೇಕು. ರೆವಿನ್ಯೂ ಸೈಟ್ಗಳಲ್ಲಿ ಮನೆ ಕಟ್ಕೊಳ್ಳೋದ್ರಿಂದ ನಮ್ಮ ಏನೇ ಸಮಸ್ಯೆಗಳಿಗೂ ನಾವು ಪಂಚಾಯತಿನೇ ಅವಲಂಬಿಸಿರ್ತೀವಿ. ಎಕ್ಸಾಂಪಲ್ಗೆ ಕರೆಂಟು ಪ್ರಾಬ್ಲಮ್ ಇತ್ತು ಅಥವಾ ನೀರಿಲ್ಲ, ಏನೇ ಪ್ರಾಬ್ಲಮ್ ಇದ್ರೂ ಪಂಚಾಯತಿಗೆ ಹೋಗಿ ನಾವು ದೂರನ್ನ ನೀಡಿ ಬಂದಿರ್ತೀವಿ. ಪಂಚಾಯತಿ ವ್ಯಾಪ್ತಿಯಲ್ಲಿ ಅವರು ಸರಿಯಾದ ಟೈಮಿಗೆ ಸ್ಪಂದನೆ ಕೊಟ್ಟಿಲ್ಲ ಅಂದರೆ ನಾವು ಅವ್ರು ಬಂದು ಸ್ಪಂದಿಸೋವರೆಗೂ ಸಮಸ್ಯೆಗಳನ್ನ ಫೇಸ್ ಮಾಡ್ತಾನೆ ಇರಬೇಕು. ಸಮಸ್ಯೆಗಳಿಂದ ಮುಕ್ತಿ ಇಲ್ಲ. ಅದ್ರ ಜೊತೆಗೆ ರೆವಿನ್ಯೂ ಲೇಔಟ್ಗಳಲ್ಲಿ ಟಾರ್ ರೋಡ್ಗಳನ್ನ ಚಿಕ್ಕದಾಗಿ ಬಿಟ್ಟಿರ್ತಾರೆ. ಅಂದರೆ 20 ಅಡಿ ಬಿಟ್ಟಿರ್ತಾರೆ. 20 ಅಡಿಯಲ್ಲಿ 2 ಮನೆಯವರು ಒಂದು 5 ಅಡಿ ಎಕ್ಸ್ಟ್ರಾ ಎಳ್ಕೊಂಡ್ರು ಅಂದರೆ ರೋಡು ತುಂಬಾ ಚಿಕ್ಕದಾಗಿರುತ್ತೆ. ಆಗ ಲೇಔಟಲ್ಲಿ ದಾರಿ ಸುಗಮವಾಗಿರಲ್ಲ ಮತ್ತು ಲೇಔಟ್ ನೋಡಲಿಕ್ಕೆ ಅಷ್ಟು ಚೆಂದ ಕಾಣಿಸಲ್ಲ. ರೆವಿನ್ಯೂ ಲೇಔಟ್ಗಳಲ್ಲಿ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನಪ್ಪ ಅಂತ ಹೇಳೋದಾದರೆ, ಆಫ್ ಸೈಟ್ ಎಲ್ಲ ತೊಗೊಂಡಿರ್ತಾರಲ್ಲ ಅವರೆಲ್ಲ ಅಷ್ಟೊಂದು ನಾಗರಿಕವಾಗಿ ಯೋಚನೆ ಮಾಡಿ ಮನೇನ ಕಟ್ಟಲ್ಲ. ಯಾಕಂದರೆ ಸೈಟೇ ಚಿಕ್ಕದು ಅನ್ನೋ ಕಾರಣಕ್ಕೆ ಸುತ್ತ ಗಾಳಿ ಬೆಳಕು ಬರಲಿಕ್ಕೆ ಜಾಗನೇ ಬಿಡಲ್ಲ. ಆದರೆ BDA ಸೈಟ್ಗಳಲ್ಲೆಲ್ಲ ರೂಲೇ ಇದೆ, 2 ಅಡಿ ಬಿಟ್ಟೇ ಮನೆ ಕಟ್ಟಬೇಕು ಅಂತ. ಬಟ್ ಇಲ್ಲಿ ಪೋರ್ಟಿಕೋ ಎಲ್ಲ ಬಿಟ್ಕೊಳ್ಳಲ್ಲ, ಅಷ್ಟಕ್ಕೂ ಮನೆ ಕಟ್ಬಿಡ್ತಾರೆ. ಆಗ ಗಾಳಿ ಬೆಳಕಿಗೆ ಕೊರತೆ ಉಂಟಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ರೆವಿನ್ಯೂ ಲೇಔಟ್ ಅಂದರೆ ಹೇಗಿರುತ್ತೆ, ಅದರಲ್ಲಿ ಏನೆಲ್ಲ ಸೌಲಭ್ಯಗಳಿದೆ ಅಥವಾ ಸೌಲಭ್ಯಗಳಿಲ್ಲ, ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಬೇಕು, ಎಲ್ಲ ವಿಷಯನೂ ಸವಿವರವಾಗಿ ಹೇಳಿದ್ದೀನಿ. ಇದ್ರ ಜೊತೆಗೆ ಬೆಂಗಳೂರಲ್ಲಿ ಕಷ್ಟಪಟ್ಟು ಚೂರು ಪಾರು ಕೂಡಾಕಿ ಒಂದು ಸ್ವಲ್ಪ ಸಂಪಾದನೆನ ಕೂಡಿಟ್ಕೊಂಡು ನಾವೊಂದು ಸ್ವಂತ ಮನೆನ ಹೊಂದಬೇಕು ಅಂತ ಕನಸಿರೋರಿಗೆ ಸದ್ಯಕ್ಕೆ ಕನಸಾಗಿ ಉಳಿಯುತ್ತೆ. ಯಾಕೆಂದರೆ ಈ ದುಬಾರಿ ದುನಿಯಾದಲ್ಲಿ ಬದುಕೋದೇ ಕಷ್ಟ ಆಗಿದೆ, ಎಲ್ಲವೂ ಕಾಸ್ಟ್ಲಿ ಆಗಿಬಿಟ್ಟಿದೆ. ಹಂಗಾಗಿ ಇಂಥದ್ರಲ್ಲಿ ನಾವು BDA BBMPಯಲ್ಲಿ ಸೈಟನ್ನು ಪರ್ಚೇಸ್ ಮಾಡಿ ಮನೆ ಕಟ್ಕೊಂಡು ವಾಸ ಮಾಡ್ತೀವಿ ಅನ್ನೋದೆಲ್ಲ ಕನಸೇ ಸರಿ. ಇಷ್ಟು ದಿನ ರೆವಿನ್ಯೂ ಅವ್ಯವಸ್ಥೆ ಆಗರ ಆಗಿರ್ಬೋದು ನಿಜ, ಆದರೆ ಎಲ್ಲೋ ಒಂದು ಕಡೆ ಮಿಡ್ಲ್ ಕ್ಲಾಸ್ ಜನಗಳು ನಮ್ಮದು ಒಂದು ಸ್ವಂತ ಸೂರು ಅಂತ ಮಾಡಿಕೊಂಡು ನೆಮ್ಮದಿಯಾಗಿ ವಾಸ ಮಾಡ್ತಿದ್ದು ಕೂಡ ಇದೆ. ಹಾಗಾಗಿ ಈ ಅಪ್ಡೇಟ್ ಆಗಿರೋದ್ರಿಂದ ಅನುಕೂಲ ಜೊತೆಗೆ ಅನಾನುಕೂಲ ಏನಪ್ಪ ಅಂತಂದರೆ, ಆಸೆ ಕನಸುಗಳನ್ನ ಸಾಯಿಸ್ಕೊಂಡು ಬದುಕಬೇಕಲ್ಲ, ಅದೊಂದು ಅನಾನುಕೂಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಎಲ್ಲರೂ ಆರ್ಥಿಕವಾಗಿ ಸುಭದ್ರವಾಗಿರಲ್ಲ. ಆದರೆ ಯಾರಿಗೆ ಗೊತ್ತು, ಈ ಸರ್ಕಾರ ಈ ರೂಲ್ಸನ್ನು ಮಾಡಿದೆ, ನೆಕ್ಸ್ಟ್ ಬರೋ ಸರ್ಕಾರ ಮತ್ತೆ ಯಾವ ರೂಲ್ಸ್ ಮಾಡುತ್ತೋ ಗೊತ್ತಿಲ್ಲ. ಆದರೆ ಮಿಡ್ಲ್ ಕ್ಲಾಸ್ ಜನಗಳು ಕೂಡ ಸ್ವಂತ ಮನೆಯನ್ನು ಹೊಂದಿ ನೆಮ್ಮದಿಯಾಗಿ ಜೀವಿಸಬೇಕು ಅಂತ ಆಸೆ ಇರುತ್ತೆ. ಹಾಗಾಗಿ ಅವ್ರ ಕೈಗೂ ಕೂಡ ಎಟಗೋ ದರದಲ್ಲಿ ಸೈಟ್ಗಳು ಸಿಗಬೇಕು, ಮನೆಗಳು ಸಿಗಬೇಕು. ಜೊತೆಗೆ ಅವರು ಕೂಡ ಅವ್ರದ್ದೇ ಸ್ವಂತ ಮನೆಯಲ್ಲಿ ವಾಸ ಮಾಡೋ ಹಾಗಾಗಬೇಕು. ಇದು ನನ್ನ ಆಸೆ, ಅನಿಸಿಕೆ. ಹಾಗಾದರೆ ನಾವು ರೆವಿನ್ಯೂ ಲೇಔಟಲ್ಲಿ ಸೈಟ್ನ ತಗೊಂಡು ಮನೆ ಕಟ್ಕೊಂಡಿದ್ದೀವಿ, ನಾವು ಸುಭದ್ರವಾಗಿಲ್ವಾ ಅಂದರೆ ನಮಗೆ ಸೇಫ್ಟಿ ಇಲ್ವಾ ಅಂತ ಕೇಳೋದಾದರೆ ಖಂಡಿತ ಇನ್ನು ಮುಂದೆ ಸೇಫ್ಟಿಯಾಗಿರ್ತೀವಿ. ಯಾಕಂದರೆ ರೆವಿನ್ಯೂ ಲೇಔಟ್ಗಳಿಗೂ ಕೂಡ ಸರ್ಕಾರ ಈ ಖಾತಾನ ಕೊಡ್ತಾ ಇದೆ. ಈ ಖಾತಾ ಸಿಕ್ಕ ಮೇಲೆ ಫುಲ್ಲಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಯಾವುದೇ ರೀತಿ ಅವ್ಯವಸ್ಥೆ ಆಗಲಿ ಅವ್ಯವಹಾರ ಆಗಲಿಕ್ಕೆ ಚಾನ್ಸ್ ಇಲ್ಲ. ಈಗ ಆಲ್ರೆಡಿ ಕಟ್ಕೊಂಡಿರೋ ಮನೆಗಳಿಗೆ ಈ ಖಾತಾ ಅಂತೂ ಖಂಡಿತ ಸಿಗುತ್ತೆ. ರೆವಿನ್ಯೂ ಸೈಟಿನ ಇನ್ನೊಂದು ಮೇಜರ್ ಸಮಸ್ಯೆ ಏನಪ್ಪ ಅಂತಂದರೆ, ಮನೆ ಕಟ್ತೀವಿ ಅಂದರೆ ಸಾಲ ಸೌಲಭ್ಯಗಳು ಸಿಗ್ತಾ ಇರಲಿಲ್ಲ. ಬ್ಯಾಂಕ್ಗಳಲ್ಲಿ ನಮಗೆ ಸರಿಯಾದ ರೀತಿಯಲ್ಲಿ ಸಾಲನ ಕೊಡ್ತಾ ಇರಲಿಲ್ಲ. ಹಾಗಾಗಿ ಸುಸ್ತಿ ಬಡ್ಡಿನ ಕಟ್ಟಿ ಜನಗಳು ಸುಸ್ತಾಗಬೇಕಿತ್ತು. ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲೆಲ್ಲ ರೆವಿನ್ಯೂ ಲೇಔಟ್ಗಳಿಗೆ ಸಾಲನ ಕೊಡ್ತಾ ಇರಲಿಲ್ಲ. ಸಾಲ ತೊಗೊಳ್ಬೇಕು ಅಂದ್ರೂ ಸಾಲ ಕೊಡಿಸೋ ಅಂಥ ಬ್ರೋಕರ್ಗಳು ಡಮ್ಮಿ ಡಾಕ್ಯುಮೆಂಟ್ನ ರೆಡಿ ಮಾಡಿ 1ಕ್ಕೆ 5% ಅಷ್ಟು ಇಂಟ್ರೆಸ್ಟನ್ನ ಜಾಸ್ತಿ ವಸೂಲಿ ಮಾಡಿ ಸಾಲ ಕೊಡಿಸ್ತಾ ಇದ್ರು. ಆ ರೀತಿಯಲ್ಲಿ ಕೂಡ ಜನಕ್ಕೆ ಬರ್ಡನ್ ಆಗ್ತಾ ಇತ್ತು. ಹಾಗಿದ್ರೆ ನಾವು ರೆವಿನ್ಯೂ ಲೇಔಟಲ್ಲಿ ಸೈಟ್ ತಗೊಂಡು ಮನೆ ಕಟ್ಕೊಂಡಿದ್ದೀವಿ, ನಮ್ಮ ಸೈಟು ಗ್ಯಾರಂಟಿ ಇಲ್ವಾ, ಸೇಫ್ಟಿ ಇಲ್ವಾ ಅಂತ ಕೇಳೋದಾದರೆ ಖಂಡಿತ ಸೇಫ್ಟಿಯಾಗಿರ್ತೀವಿ. ಯಾಕಂದರೆ ಆಲ್ರೆಡಿ ಕರೆಂಟ್ ಕನೆಕ್ಷನ್ನು, ವಾಟರ್ ಕನೆಕ್ಷನ್ ಎಲ್ಲ ತಗೊಂಡು ನಾವು ಮನೆ ಕಟ್ಕೊಂಡು ವಾಸ ಮಾಡ್ತಾ ಇರೋದ್ರಿಂದ ನಮಗೆ ಈ ಖಾತಾ ಸಿಕ್ಕೇ ಸಿಗುತ್ತೆ. ಈ ಖಾತಾ ಸಿಕ್ಕ ಮೇಲೆ ನಮ್ಮ ಎಲ್ಲ ದಾಖಲೆಗಳು ಡಿಜಿಟಲ್ ಲಾಕರ್ನಲ್ಲಿ ಸುಭದ್ರವಾಗಿ ಸೇಫ್ಟಿಯಾಗಿರುತ್ತೆ. ಹಾಗಾಗಿ ನಮ್ಮ ಸೈಟ್ಗಳು ಕೂಡ ಸೇಫ್ಟಿಯಾಗಿದ್ದೇ ಇರುತ್ತೆ. ಯಾವುದೇ ರೀತಿಯ ಅವ್ಯವಹಾರದ ಭಯ ಬೇಡ.
ನೋಡಿದ್ರಲ್ಲ ಫ್ರೆಂಡ್ಸ್, ರೆವಿನ್ಯೂ ಲೇಔಟ್ ಬಗ್ಗೆ, ಅದರಿಂದ ಅನುಕೂಲಗಳು ಅನಾನುಕೂಲಗಳು ಎಷ್ಟು ಎಲ್ಲವನ್ನು ವಿವರವಾಗಿ ಮಾತಾಡಿದ್ದೀವಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನನಗೆ ಮೋಟಿವೇಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ರೆವಿನ್ಯೂ ಲೇಔಟ್ ಬಗ್ಗೆ ಮತ್ತು ರೆವಿನ್ಯೂ ಸೈಟ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀವಿ. ಹಾಗೆ ಕನ್ವರ್ಷನ್ ಲೇಔಟ್ಗಳು ಹೇಗಿರುತ್ತೆ, ಕನ್ವರ್ಷನ್ ಲೇಔಟ್ಗಳಲ್ಲಿ ಏನೆಲ್ಲ ಫೆಸಿಲಿಟೀಸ್ ಅಂದರೆ ಸೌಲಭ್ಯಗಳು ಇರುತ್ತೆ, ಅದ್ರ ಬಗ್ಗೆ ನಾಳಿನ ವಿಡಿಯೋದಲ್ಲಿ ಮಾತನಾಡೋಣ. ಧನ್ಯವಾದಗಳು ಸ್ನೇಹಿತರೆ.